ದಕ್ಷಿಣ ಕನ್ನಡದ ಪುತ್ತೂರು ಕಡಬದಲ್ಲಿ ಪರೀಕ್ಷೆ ನಡೀತಾ ಇದೆ. ಹಿಜಾಬ್ ತೆಗೆದು ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶವನ್ನ ಮಾಡಿದ್ದಾರೆ. ಸಮವಸ್ತ್ರವನ್ನ ಧರಿಸಿ ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ದಕ್ಷಿಣ ಕನ್ನಡದ ಪುತ್ತೂರು ಕಡಬದಲ್ಲೂ ಈಗ ಎಕ್ಸಾಮ್ಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಹಿಜಾಬ್ ಅನ್ನು ತೆಗೆದು ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಮುಸ್ಲಿಂ ಆಡಳಿತ ಮಂಡಳಿ ಇರುವ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಕೂಡ ಇದೇ ರೀತಿಯಾದಂತಹ ಕೆಲಸವನ್ನ ಮಾಡಿದ್ದಾರೆ. ಪುತ್ತೂರು ಕಡಬ ತಾಲೂಕಲ್ಲಿ ಒಟ್ಟು 14 ಪರೀಕ್ಷಾ ಕೇಂದ್ರಗಳಿದೆ. ಪರೀಕ್ಷೆಯನ್ನ ಬರೆಯಲಿದ್ದಾರೆ. ಒಟ್ಟು 5096 ವಿದ್ಯಾರ್ಥಿಗಳು. ಇಲ್ಲಿ ಈಗ ಪರೀಕ್ಷಾ ಕೇಂದ್ರಗಳಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ಸಮವಸ್ತ್ರ ಕಡ್ಡಾಯ ಅಂತ ಇರುವಂತಹ ಶಾಲೆಗಳಲ್ಲಿ ಯಾವುದೇ ರೀತಿಯಲ್ಲೂ ಹಿಜಾಬ್ ಆಗಿರ್ಬೋದು ಬುರ್ಕವನ್ನ ಹಾಕೊಂಡು ಹೋಗಿ ಎಕ್ಸಾಮ್ ಅನ್ನು ಬರೆಯುವ ಹಾಗೆ ಇಲ್ಲ. ಅಲ್ಲಿ ಚೆಕ್ ಮಾಡ್ತಿದ್ದಾರೆ. ಆ ದೃಶ್ಯಗಳನ್ನು ನೀವು ಗಮನಿಸಬಹುದು. ದಕ್ಷಿಣ ಕನ್ನಡದಲ್ಲಿ ಪುತ್ತೂರು ಆಗಿರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ಈಗ ಎಕ್ಸಾಮ್ಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಆಲ್ರೆಡಿ ಈಗಾಗಲೇ 10:30 ಮೊದಲೇ ಒಂದು 10 ರಿಂದ 15 ನಿಮಿಷ ಮುಂಚೆನೆ ಕ್ಲಾಸ್ ರೂಮ್ ಅಲ್ಲಿ ಇರಬೇಕಾಗತ್ತೆ ವಿದ್ಯಾರ್ಥಿಗಳು. ಕ್ವಶನ್ ಪೇಪರ್ ಕೊಡೋದಕ್ಕಿಂತ ಮುಂಚೆ ಅವರಿಗೆ ಒಂದಷ್ಟು ವಿಚಾರಗಳನ್ನ ಹೇಳ್ತಾರೆ. ಜೊತೆಗೆ ಕ್ವಶನ್ ಪೇಪರ್ ಕೊಡೋದಕ್ಕಿಂತ ಮುಂಚೆನೆ 10 ನಿಮಿಷ ಮುಂಚೆನೆ ಅವರು ಪರೀಕ್ಷಾ ಕೊಠಡಿಯಲ್ಲಿ ಇರಬೇಕಾಗತ್ತೆ. ಅನೇಕ ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ನಂಬರ್, ನಮ್ದು ರೂಮ್ ನಂಬರ್ ಯಾವುದು ಅಂತ ಹೇಳಿ ನೋಡಿ ಒಳಗೆ ಹೋಗ್ತಾ ಇರುವಂತಹ ದೃಶ್ಯವನ್ನು ನಾವು ಗಮನಿಸಬಹುದು.